ಇಲ್ಲ ಸರ್, ಅದು ಅಲ್ಲಿ ಬಸ್ ಸ್ಟ್ಯಾಂಡು ಬಸ್ಸು ಇಲ್ಲಿ ನೋಡ್ಬೋದು. ಆಮೇಲೆ ನಾವು ಅಂಗಡಿ ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ. ಆಮೇಲೆ ಪೊಲೀಸರು ಕರೆಸ್ಕೊಂಡು ಪಾರ್ಕಿಂಗ್ ಎಲ್ಲ ಇಲ್ಲ 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 ನಾವು ಎತ್ತಿಗಿಂತ ಸರ್ ಒಂದು ನಿಮಿಷ ಸರ್, ಒಂದು ಸಬ್ಮಿಷನು ಏನಂದ್ರೆ ಸರ್ ಅದ ಶೀಟ್ ಹಾಕಿದೆ, ನಮಗೇನು ಬೇಜಾರಿಲ್ಲ. ಈಗ ಈ ಕಡೆ ಬಾಣ ಹುಡುಗ ಕೂತಿದ್ದಾನಲ್ಲ ಸರ್, ಅದು ಫುಟ್ಪಾತ್, ಅದು ಅಂಗಡಿ ಒಳಗಡೆ ಅಂಗಡಿ, ಅದು ಫುಟ್ಪಾತ್. ಜನ ಅದು ಬಿಟ್ಟು ಇಲ್ಲಿ ಇಟ್ಟಿದ್ರು, ಆಚೆ ಇಟ್ಟಿದ್ರು. ಎಲ್ಲಿ ಆ ಡಬ್ಬು ಇದೆಯಲ್ಲಣ್ಣ, ಡಬ್ಬು ಅಲ್ಲಿವರೆಗೂ ಇತ್ತು, ಅಲ್ಲಿವರೆಗೂ ಇತ್ತು. ಆಮೇಲೆ ಗಾಡಿಗಳು ಇಲ್ಲಿವರೆಗೂ. ಆಮೇಲೆ ಇದೆಲ್ಲ ಇದೆಲ್ಲ ಇಡ್ತಾ ಇದ್ರು. ನಾನು ಇಷ್ಟು ಹೇಳಿದ್ದು ಏನೋ, ರಸ್ತೆ ಸಾರ್ವಜನಿಕರು ಓಡಾಡೋಕ್ಕೆ ನಿಮ್ಮ ಅಂಗಡಿಗೆ ಬರೋರನ್ನ ನೀವೆಲ್ಲಿ ಅಕಾಮಡೇಟ್ ಮಾಡ್ತೀರಾ? ನಾನೇನು ಹೇಳಿದೆ, ಅಂಗಡಿ ಅಟ್ಲೀಸ್ಟ್ ಫುಟ್ಪಾತ್ ಬೇಡಪ್ಪ, ನೀವು ಫುಟ್ಪಾತ್ ಮೇಲೆ ಇಟ್ಕೊಳ್ಳಿ. ಅಟ್ಲೀಸ್ಟ್ ಗಾಡಿಗಳು ಪೊಲೀಸವ್ರಿಗೆ ಹೇಳಿ ಎಲ್ಲೋ ಒಂದು ಲೈನಲ್ಲಿ ನಿಲ್ಸಕ್ಕೆ ಹೇಳ್ತೀವಿ. ಆಮೇಲೆ ಇವ್ಯಾವ ಗಲೀಜಾಗಿರೋದ್ರ ಸ್ವಲ್ಪ ಸರಿ ಮಾಡ್ತೀವಿ. ಸ್ವಚ್ಛ ಭಾರತಲ್ಲಿ ಬರುತ್ತೆ, ನೀವು ಅದನ್ನು ಗಲೀಜನ್ನ ನೀವು ಕ್ಲಿಯರ್ ಮಾಡಿ, ನೀವು ಅದನ್ನು ಕ್ಲಿಯರ್ ಮಾಡಿ ಜನಕ್ಕೆ ನೀವು ಹೇಳಿ, ನೀವು ಹಿಂಗೆ ಮಾಡೋಕ್ಕಾದ್ರೆ ನಿಮ್ಮ ಬಿಸ್ನೆಸ್ಸು ಜಾಸ್ತಿ ಆಗುತ್ತೆ, ಹೌದು, ನಮ್ಮ ಸಿಟಿನೂ ಕ್ಲೀನ್ ಆಗಿರುತ್ತೆ ಅಂತ ಒಂದು ಮಾತು ಹೇಳಿ ಒಂದು ಮನವರಿಕೆ ಮಾಡಿದ್ರೆ ಜನ ಅವರು ನಿಮ್ಮ ಜೊತೆ ಕೋಆಪರೇಟ್ ಮಾಡ್ತಾರೆ. ಯಾರು ಇದು ಮಾಡಲ್ಲ. ನೀವೇನಾದ್ರೂ ಬಂದು ತೆಗೀರಿ ಅಂದ್ರೆ ಅವ್ರಿಗೆ ಭಯ ಶುರುವಾಗುತ್ತೆ, ಜನಕ್ಕೆ ಭಯ ಶುರುವಾಗುತ್ತೆ. ಜೊತೆಗೆ ಕೆಲವರು ಪ್ರೊವೋಕ್ ಮಾಡೋರು ಇದ್ದಾರೆ ಸರ್. ನಾನು ಏನ್ ಹೇಳ್ತಾರೆ, ಅಂಗಡಿಯವ್ರನ್ನ ಹಿಂದಕ್ಕೆ ಯಾರು ಅನ್ನಲ್ಲ. ಒಂದ್ ನಿಮಿಷ ನಾನು ಹೇಳ್ಬಿಡ್ತೀನಿ ಅಣ್ಣ. ಪ್ರೊವೋಕ್ ಮಾಡೋದು ಅದು ಇದು ಅಂತ ಯಾರು ಅಂತಾರಂದ್ರೆ ಅವರು, ಯಾಕೆ ಗೌರ್ಮೆಂಟ್ ಆಫೀಸಲ್ಲಿ ಅವ್ರು ಏನೂ ಮಾತಾಡಕ್ಕಾಗಲ್ಲ. 4 ಗಂಟೆಗೆ ಯಾರು ಬರ್ತೀರಂತಲ್ಲ ಬೆಳಗ್ಗೆ, ಇದ್ದವಾಗ ನಾನು ಏನೋ ಸುಮಾರು 60-70 ವರ್ಷದಿಂದ ವ್ಯಾಪಾರ ಮಾಡ್ಕೊಂಡೇ ಬರ್ತಾ ಇದ್ದಾರೆ. ರೈತರು ಇದ್ದಾರೆ, ವ್ಯಾಪಾರದಿಂದ ಹರಾಜಾಗಿ ಅವರು ಅಂಗಡಿ ಮಾಡ್ಕೊಂಡಿದ್ದಾರೆ. ಈಗ ಇಲ್ಲಿ ಟೊಮಾಟೊ ಬೆಳೀತಾ ಇಲ್ಲ, ಯಾವುದೂ ಬೆಳೀತಾ ಇಲ್ಲ, ಬೆಳೆಯಲಾಗ್ತಾ ಇಲ್ಲ. ಇವಾಗ ಬೆಳೀತಾ ಇರೋದು ಹೂ ಬೆಳೆ. ಹೂ ಬೆಳೆಗೆ ನಮ್ಗೆ ಮಾರ್ಕೆಟ್ ಇಲ್ಲ ಅಂತ ಹೇಳಿದ್ರೆ ಅದು ಇಲ್ಲಿ ಮಾರ. ನಾವು ಕೇಳ್ತಾ ಇರೋದು ಬೇರೆ ಏನು ಅವ್ಯವಹಾರ ಮಾಡೋಕ್ಕೆ ಕೇಳ್ತಾ ಇಲ್ಲ. ನಾವು ಕೇಳ್ತಾ ಇರೋದು ಹೂ ಬೆಳೆ ಮಾಡೋದು. ಟ್ರಾಫಿಕ್ ಅಂತ ನಾವಿಲ್ಲ ಅಂತ ಹೇಳ್ತಾ ಇಲ್ಲ. ಈಗ ನೋಡಿ, ಎಷ್ಟು ಬೇಗ ಜಾಗ ಇದೆ. ಅದಕ್ಕೂ ಒಂದು ಪ್ಲಾನ್ ಮಾಡಿದ್ದೀವಿ. ಅಲ್ಲ, ಬಡವರಿಗೆ ತೊಂದರೆ ಮಾಡೋದು ಬೇಡ. ಅದಕ್ಕೂ ಏನು ಚಿಕ್ಕದಾಗಿ ಚೊಕ್ಕದಾಗಿ ಏನು ಮಾಡಬೇಕು, ಅಡ್ಡ ಮಾಡಿದ್ರೆ ರೋಡಲ್ಲಿ ಆಗಬೇಕು, ಎಲ್ಲ ಅಲ್ಲಿ ಆಗ್ಬೇಕು ಸರ್. ನಾನು ಯಾರನ್ನೂ ಒಕ್ಕಲೆಬ್ಸಕ್ಕೆ ಬಂದಿಲ್ಲ. ನಾನು ಇರೋದನ್ನ ನಾವು ಸರಿ ಮಾಡೋಕ್ಕಷ್ಟೇ. ಏನೋ ಈಗ ಸಿಂಪಲ್ ಅಣ್ಣ, ಈಗ ಅಂಗಡಿ ಇದೆ, ನಮ್ಮದೇ ಅಂಗಡಿ, ಪಾಪ ಅವರು ನಮಗೆ ಬಾಡಿಗೆ ಕಟ್ತಾ ಇದ್ದಾರೆ. ನಾನೇನು ಹೇಳಿದೆ, ಅಂಗಡಿ ಒಳಗಡೆ ಖಾಲಿ ಇಟ್ಕೊಂಡು ಫುಟ್ಪಾತ್ ಬಿಟ್ಟು ಮುಂದ್ಗಡೆ ರಸ್ತೆಯಲ್ಲಿ ಇಡಬಾರ್ದು. ಸ್ವಲ್ಪ 4 ದಿನದಿಂದ ವ್ಯಾಪಾರಸ್ಥರು ರೈತರು ಇದೇ ಕಷ್ಟದಲ್ಲಿ ನಮ್ಮ ಹಳೆ ಬಸ್ ಸ್ಟ್ಯಾಂಡಲ್ಲಿ ರೈತರು ವ್ಯಾಪಾರ ಮಾಡ್ತಾ ಇದ್ರು. ಅದನ್ನ ತೆರವುಗೊಳಿಸಿ ಅಂತ ಏನೋ ಒಂದು ಊಹಾಪೋಹ ಇತ್ತು, ಅದು ಏನೂ ಇಲ್ಲ ಅಂತ ಬಂದು ಇವಾಗ ಮುನ್ಸಿಪಲ್ ಕಮಿಷನರ್ ಮಾತಾಡಿದ್ದೀನಿ. ಮತ್ತು ಈ ರೈತ ಏನು ಹೂ ವ್ಯಾಪಾರಸ್ಥರು ಯಾರ್ಯಾರು ಇದ್ದಾರೆ ಅವ್ರನ್ನೆಲ್ಲ ಮಾತಾಡಿದ್ದೀನಿ. ಏನೂ ಇಲ್ಲ, ಅವ್ರು ಹೇಳ್ತಾ ಇರೋದು ಸ್ವಲ್ಪ ಫುಟ್ಪಾತಲ್ಲಿ ಏನಿದೆ ಅದನ್ನು ಮತ್ತು ಸ್ವಲ್ಪ ಬಂದು ಇದು ಇಟ್ಕೊಂಡ್ರೆ ನಿಮಗೆ ಒಳ್ಳೆಯದಾಗುತ್ತೆ. ಮತ್ತು ರೋಡ್ಗಳು ಜಾಸ್ತಿ ವ್ಯವಸ್ಥೆಗಳು ಕರೆಕ್ಟಾಗಿ ಇರ್ಕೋಬೇಕು ಅಂತ ಹೇಳ್ತಾರೆ. ಪ್ರೈವೇಟ್ ಬಸ್ಸಸ್ ಏನು ಬಂದಾಗ ಅದು ಪಾರ್ಕಿಂಗ್ ಮಾಡೋಕ್ಕಾಗಲ್ಲ ಅಂದಾಗ ಅದು ಒಂದು ಚಿಕ್ಕ ವಿಚಾರ ಇತ್ತು ಅಷ್ಟೇ. ಅದನ್ನು ಮಾತಾಡಿ ಅದನ್ನೆಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೀನಿ. ಮತ್ತು ಏನು ಇಲ್ಲಿ ಒಂದು ಪಾರ್ಕಿಂಗ್ ಮಾಡಬೇಕು ಅಂತ ನಮ್ಮ ಮುನ್ಸಿಪಲ್ ಕಮಿಷನರ್ ಅವ್ರು ಹೇಳಿದ್ರು. ಅದನ್ನು ಅವರು ವ್ಯವಸ್ಥೆ ಮಾಡಿಕೊಡ್ತೀನಿ. ರೈತ ವ್ಯಾಪಾರಸ್ಥರಿಗೆ ನಾನು ಏನು ಹೇಳ್ತೀನೋ, ಯಾವ್ಯಾವ ಗಾಡಿಗಳಲ್ಲಿ ವ್ಯಾಪಾರ ಮಾಡೋಕ್ಕೆ ಬರುತ್ತೋ, ಅಂದರೆ ಟೆಂಪೋ ಏಸು ಇಲ್ಲಾಂದ್ರೆ ಚಿಕ್ಕದು ಟಾಟಾ ಏಸು ಮತ್ತು ಗೂಗಲ್ ತಗೊಬರುತ್ತೋ ಅವನ್ನೆಲ್ಲ ಎತ್ಕೊಬಂದು ಪಾರ್ಕಿಂಗಲ್ಲಿ ಹಾಕಿ ನೀವು ನಿಮ್ಮ ವ್ಯಾಪಾರ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಮತ್ತು ಏನು ಆಕ್ಷನ್ ಮಾಡ್ತಾರೆ ಆವಾಗವರೆಗೂ ಬರೀ ಜನ ಮಾತ್ರ ಇರಲಿ,
ಅಲ್ಲಿ ವೆಹಿಕಲ್ಸ್ ಪಾರ್ಕಿಂಗ್ ಮಾಡಬೇಡಿ ಅಂತ ಒಂದು ಸಲಹೆ ಏನು ಕಮಿಷನರು ಮತ್ತು ರೈತರು ಮತ್ತು ವ್ಯಾಪಾರಸ್ಥರು ಹೇಳಿದಾರೋ ಅಷ್ಟು ಒಂದು ಸಲಹೆ ಕೊಟ್ಟು ಈ ಪ್ರಾಬ್ಲಮ್ ಈ ಸದ್ಯಕ್ಕೆ ಸಾಲ್ವ್ ಮಾಡಿದಂಗೆ ಮಾಡಿದ್ದೀನಿ. ದಯವಿಟ್ಟು ಸಹಕಾರ ಮಾಡಬೇಕಾಗುತ್ತೆ ವ್ಯಾಪಾರಸ್ಥರು, ರೈತರು ಮತ್ತು ಪೊಲೀಸ್ ಅವರೆಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. 50-60 ವರ್ಷಗಳಿಂದ ಅಂದರೆ ನಮ್ಮ ತಾತ ಮುತ್ತಾತರ ಕಾಲದಲ್ಲಿ ಇಲ್ಲೇ ಮಾಡ್ತಾರೆ, ನಮಗಂತೂ ಗೊತ್ತಿಲ್ಲ. ನಿರಂತರವಾಗಿ ಈ ಒಂದು ನಗರದ ಹೃದಯ ಭಾಗದ ಹಳೆ ಬಸ್ ಸ್ಟ್ಯಾಂಡಲ್ಲಿ ವ್ಯಾಪಾರಸ್ಥರು ರೈತರ ಒಡನಾಡಿ ಹೆಂಗಿದೆ ಅಂದರೆ ಒಂದು ಸೇತುವೆ ಹೆಂಗಿದೆ ಆ ಸೇತುವೆ ಥರ ಇದೆ. ಆ ಸೇತುವೆ ಥರ ಅಂತ ಈ ಒಂದು ಹೂ ಮಾರ್ಕೆಟಲ್ಲಿ ಇವತ್ತು ಕೋಲಾರ ಜಿಲ್ಲೆಯಲ್ಲಿ KCVಯಲ್ಲೂ ಪ್ರಾಬ್ಲಮ್ ಏನೋ ಅಂತೂ ಗೊತ್ತಿಲ್ಲ, ಟೊಮಾಟೊ ಆಗ್ತಾಯಿಲ್ಲ, ಬೇರೆ ವಾಣಿಜ್ಯ ಬೆಳೆಗೆ ಆಗ್ತಾಯಿಲ್ಲ. ರೈತರು ತನ್ನ ಸ್ವಾಭಿಮಾನದ ಬದುಕಿಗಾಗಿ ಈ ಹೂ ಬೆಳೆಯನ್ನು ಬೆಳೀತಾ ಇದ್ದಾರೆ. ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಬೆಳೆಯುವಂಥ ಹೂವು ಎಲ್ಲ ಇಡೀ ದೇಶಕ್ಕೆ ಹೋಗ್ತಾ ಇದೆ, ಎಲ್ಲ ಇದಾಗ್ತಾ ಇದೆ, ಆಮದು ಆಗ್ತಾ ಇದೆ. ಅಂತಹ ಸಂದರ್ಭದಲ್ಲಿ ಇವತ್ತು ನಗರಸಭೆಯವರು ಏಕಾಏಕಿ ಬಂದು ಇಲ್ಲಿ ಟ್ರಾಫಿಕ್ ಜಾಮ್ ಆಗ್ತದೆ. ಆ ಟ್ರಾಫಿಕ್ ಜಾಮ್ ಸಮಸ್ಯೆ ಇಲ್ಲ. 4 ದಿನಗಳ ಹಿಂದೆ ಇಲ್ಲಿ ಖಾಸಗಿ ಬಸ್ ಮಾಲೀಕರು ಒಂದು ವಿಡಿಯೋ ಮಾಡಿದ್ರು. ಏನು ಹೂ ಬೆಳೆಗಾರರು, ರೈತರು ಮತ್ತು ವ್ಯಾಪಾರಸ್ಥರು ನಮ್ಮನ್ನು ಈ ಜಾಗನ ಒತ್ತುವರಿ ಮಾಡ್ಕೊಂಡ್ಬಿಟ್ಟಿದ್ದಾರೆ, ನಮಗೆ ತೊಂದರೆ ಆಗ್ತಾ ಇದೆ ಅಂತೇಳಿ. ಅಲ್ಲ ಸ್ವಾಮಿ, ಇದು ನಗರಸಭೆ ಆಸ್ತಿ ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ. ಆದರೆ ಈಗ ಏಕಾಏಕಿ ಬಂದ್ಬಿಟ್ಟು ರೈತರಿಗೆ ತೊಂದರೆ ಕೊಟ್ಬಿಟ್ಟು ಒಂದು ಹೂವು ಇವತ್ತು ಮಾರ್ಕೆಟ್ ಬರ್ಬೇಕಾದ್ರೆ 4 ತಿಂಗಳ ಶ್ರಮ ರೈತನಿದೆ. ಅದರಲ್ಲೂ ರೋಗಗಳು, ಮತ್ತೆ ಮಳೆ ಏನಪ್ಪ ನಾಳೆ ಹಬ್ಬ ಇದೆ ಇವತ್ತು 300 ರೂಪಾಯಿ ಹೋಗ್ತದೆ ಅಂದರೆ ರಾತ್ರಿ 3 ಗಂಟೆ ರಾತ್ರಿ ಮಳೆ ಬಿದ್ದು ಹೋಗ್ತದೆ. ಮಳೆ ಬಿದ್ದು ಬೆಳಗ್ಗೆ ತೇವ ಹೋಗಿ ಕುತ್ಕೊಂಬಂದ್ರೆ ಆಗಲ್ಲ. ಅಂತಹ ಸಂಕಷ್ಟದಲ್ಲಿರುವ ರೈತರಿಗೆ ಇಲ್ಲಿ ನೀವು ಹರಾಜು ಆಗಬಾರ್ದು, ಇಲ್ಲಿ ಟ್ರಾಫಿಕ್ ಜಾಮ್ ಆಗ್ತದೆ, ಇದು ನಗರಸಭೆ ಸೊತ್ತು ಅಂತ ಹೇಳಿದ್ರೆ ಇದು ಯಾರಪ್ಪನ ಸೊತ್ತು ಅಲ್ಲ. ನಾವು ಕೇಳ್ತಾ ಇರೋದೇನೆಂದರೆ ಇಲ್ಲಿ ವ್ಯಾಪಾರಸ್ಥರು ಬಾಡಿಗೆ ಕಟ್ತಾ ಇದ್ದಾರೆ, ಲಕ್ಷ ಡೆಪಾಸಿಟ್ ಕಟ್ಟಿದ್ದಾರೆ. ಈ ಕೂಡಲೇ ಏನು ಈ ಸಮಸ್ಯೆನ ಬಗೆಹರಿಸ್ಬೇಕಂತೇಳಿ ನಿನ್ನೆ ನಾವು ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋ ಮಾಡಿ ಬಿಟ್ಟಿದ್ದೀವಿ. ಇಲ್ಲೇನಾರು ರೈತರಿಗೆ ತೊಂದರೆ ಆದರೆ ನಾವು ರಸ್ತೆಯಲ್ಲಿ ವ್ಯಾಪಾರ ಮಾಡ್ತೀವಿ ಅಂತೇಳಿ. ಅದನ್ನು ಎತ್ತೆತ್ಕೊಂಡು ಅಧಿಕಾರಿಗಳು ಮೌನವಾಗಿ ನಯವಾಗಿ ನಾವು ರೈತರ ಪರವಾಗಿದ್ದೀವಿ, ನಾವು ರೈತ ಮಕ್ಕಳು ಅಂತೇಳಿ ಏನು ಕಮಿಷನರ್ ಅಂತ ಇವರು ಯಾರು ನವೀನ್ ಅವರು ಬಂದಿದ್ದರು. ಆಮೇಲೆ ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದ MP ಇವರು ಮುನ್ಷಾಮಣ್ಣವ್ರು ಬಂದಿದ್ದರು. ಅವರು ಬಂದು ಮಲ್ಲೇಶಣ್ಣವ್ರು ಬಂದು ಸ್ಥಳ ಪರಿಶೀಲನೆ ಮಾಡಿ ರೈತರ ಜೊತೆ ನಾನು ಇರ್ತೀನಿ, ಆ ಕಡೆ ಇಂದಿರಾ ಕ್ಯಾಂಟೀನ್ ಇದೆ ಅದನ್ನು ಅಭಿವೃದ್ಧಿಪಡಿಸಿ ಅದು ಏನು ಜಾಗ ಅಂದರೆ ವೆಹಿಕಲ್ಲು ಪಾರ್ಕಿಂಗ್ ಮಾಡ್ಕೋಣ, ರೈತರಿಗೆ ಅನುಕೂಲ ಮಾಡ್ಕೊಡೋಣ ಅಂದರೆ ಅದರ ಜೊತೆಗೆ ನಮ್ಮ ಕೋಲಾರ ವಿಧಾನಸಭಾ ಕ್ಷೇತ್ರದ ಕೊತ್ತೂರು ಮಂಜಣ್ಣವ್ರಿಗೆ ಮತ್ತು ಮಾನ್ಯ ಕೋಲಾರ ಜಿಲ್ಲಾಧಿಕಾರಿಗಳಲ್ಲಿ ನಾವು ಮನವಿಯನ್ನು ಮಾಡ್ತಾಯಿದ್ದೀವಿ. ಇದು ಹೈಟೆಕ್ಸ್ ಬಸ್ ಸ್ಟ್ಯಾಂಡ್ ಮಾಡ್ತಾಯಿದ್ರೆ ಸಂತೋಷಕರ ವಿಚಾರ. ಅದರಂತೆ ಇವತ್ತು ಕೋಲಾರಲ್ಲಿ ಅತಿ ಹೆಚ್ಚಾಗಿ ಹೂ ಬೆಳೆಯೋದ್ರಿಂದ ನಗರದ ಹೃದಯ ಭಾಗದಲ್ಲೇ ಈ ಒಂದು ಹೂ ಮಾರ್ಕೆಟ್ ಇದ್ದರೆ ರೈತರಿಗೆ ಮತ್ತು ವ್ಯಾಪಾರಸ್ಥರಿಗೆ ಅನುಕೂಲ ಆಗೋದ್ರಿಂದ ಈ ಒಂದು ವ್ಯಾಪಾರಸ್ಥರಿಗೆ ಏನು ಮಳಿಗೆಯಲ್ಲಿ ಕೊಟ್ಟಿದ್ದೀರಾ ಅದರ ಪಕ್ಕದಲ್ಲಿ ಒಂದು ಅಂದರೆ 30-40 ಅಡಿ ಉದ್ದ ಆ ಒಂದು ಇದರಲ್ಲಿ ಒಂದು ಪ್ಲ್ಯಾಟ್ಫಾರಮ್ ಮಾಡ್ಕೊಳ್ಳೋ ಮುಖಾಂತರ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು. ಯಾವುದೇ ಕಾರಣಕ್ಕೂ ನೊಂದು ಬೆಂದಿರುವ ರೈತರಿಗೆ ತೊಂದರೆ ಕೊಡೋಕ್ಕೆ ಯಾವ ಅಧಿಕಾರಿ ಬರಬಾರ್ದು. ರೈತರಿಗೆ ಆಗಲಿ ವ್ಯಾಪಾರಸ್ಥರಿಗೆ ಆಗಲಿ ತೊಂದರೆ ಆದರೆ ನಾವು ನಿರಂತರವಾಗಿ ಪ್ರಗತಿಪರ ರೈತ ಸಂಘಟನೆಗಳಿರ್ಬೋದು, ನಮ್ಮ ಎಲ್ಲ ನಾಯಕ ಜನ ಸಂಘಟನೆ ಇರ್ಬೋದು, ಎಲ್ಲರೂ ಇರ್ಬೋದು, ರೈತರ ಪರವಾಗಿ ನಿಲ್ತೀವಿ ಅಂತೇಳಿ ಈ ಮೂಲಕ ಅಧಿಕಾರಿಗಳಿಗೆ ಮನವಿ ಜೊತೆಗೆ ಎಚ್ಚರಿಕೆ ನೀಡಿ.